ನುಗ್ಗೆ ಸೊಪ್ಪಿಂದ ಇವತ್ತು ನಾವು ಒಂದು ತಂಬಳಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪನ್ನು ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನುಗ್ಗೆ ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ನಾನು 1 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ. ಫುಲ್ ಡ್ರೈ ಮಾಡ್ಕೋಬೇಕಾಗತ್ತೆ. ಡಿಫ್ರೆಂಟಾಗಿ ಒಂದು ತಂಬಳಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ತಂಬಳಿ ಸಹ ಇದು ಇಷ್ಟು ಚೆನ್ನಾಗಾಗತ್ತಾ ಅನ್ನೋ ಮಟ್ಟಿಗೆ ಅಷ್ಟು ಚೆನ್ನಾಗಾಗತ್ತೆ. ಇದು ಬಹಳ ಒಳ್ಳೆಯದು ಮತ್ತು ಆರೋಗ್ಯಕ್ಕೆ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಒಂದು 5-6 ಕಾಳುಮೆಣಸು, ಇದನ್ನಿಷ್ಟನ್ನು ಸೇರಿಸಿ ಹುರ್ಕೋತಾ ಇದ್ದೇನೆ. ಡ್ರೈ ಆಗಬೇಕಾಗತ್ತೆ ಇದು. ಇಲ್ಲಿ 1 ಕೊಡಿ ಕಾಯನ್ನು ತಗೊಂಡಿದ್ದೇನೆ. ಹಾಗೆ ಕಡೆದ ಮಜ್ಜಿಗೆ ಇಷ್ಟೇ ಬೇಕಾಗತ್ತೆ. ಜಾಸ್ತಿ ಸಾಮಗ್ರಿಗಳೇನು ಬೇಕಾಗೋದಿಲ್ಲ ಇದಕ್ಕೆ. ನಾನಿಲ್ಲಿ ಕಾಯಿ ತುರಿಯನ್ನು ಹಾಕೋತಾ ಇದ್ದೇನೆ. ಸ್ವಲ್ಪ ಮೊಸರನ್ನು ಹಾಕಿ ಗ್ರೈಂಡ್ ಮಾಡಿಬಿಡ್ತೇನೆ. ಯಾಕೆಂದರೆ ಕಡೆದ ಮಜ್ಜಿಗೆ ಅಲ್ಲ ಇದು, ಹಾಗಾಗಿ ಇದನ್ನು ಹಾಕಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಾಗತ್ತೆ. ಇಷ್ಟು ಡ್ರೈ ಆದರೆ ಸಾಕು. ಇದು ಆಫ್ ಮಾಡಿಬಿಡೋಣ. ಸ್ವಲ್ಪ ತಣ್ಣಗಾಗಲಿ, ಹಾಗೆ ಗ್ರೈಂಡ್ ಮಾಡಿಬಿಡೋಣ. ಮಾಡ್ತಾನೇ ಇರ್ತೇವೆ ನಾವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ತಂಬಳಿಗಳು ಕೂಡ ಬಿಸಿ ಬಿಸಿ ತಂಬಳಿ, ತಂಪಿನ ತಂಬಳಿ, ಎಲ್ಲ ವೆರೈಟೀಸ್ ಆಫ್ ತಂಬಳಿಗಳಿವೆ. ಎಲ್ಲದನ್ನು ನಾನು ತೋರಿಸ್ತಾ ಬರ್ತೇನೆ. ನೀವು ಟ್ರೈ ಮಾಡ್ತಾನೇ ಇರಿ. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ತಂಬಳಿ. ಇದ್ರೆ ಚೆನ್ನಾಗಿರುತ್ತೆ. ಪತ್ರೆ, ಸಾಂಬಾರೆಲೆ, ತುಂಬ ವೆರೈಟಿ ತಂಬಳಿಗಳಿವೆ. ಎಲ್ಲದೂ ಕೂಡ ಒಂದೊಂದು ವಿಭಿನ್ನ ರುಚಿಯಲ್ಲಿ ನಮಗೆ ಸಿಗತ್ತೆ. ತಂಬಳಿಗಳು ಹಾಗೆ ರೆಸಿಪಿಗಳು ಎಲ್ಲ ಮುಂದೆ ತೋರಿಸ್ತಾ ಹೋಗ್ತೇನೆ ನಾನು. ಹಾಗೆ ಹೊಸ ಹೊಸ ವಿಡಿಯೋಗಳು, ಒಂದು ದೇವರ ಬಗ್ಗೆ ಇರಬಹುದು, ಎಲ್ಲ ತರಹದ ವಿಡಿಯೋವನ್ನು ನಾನು ಇನ್ನು ಮಾಡ್ತಾನೇ ಬರ್ತೇನೆ. ನೀವು ನನಗೆ ಪ್ರೋತ್ಸಾಹ ಮಾಡಿ, ಎಲ್ಲರೂ ಪ್ರೋತ್ಸಾಹ ಮಾಡಿ ಪ್ಲೀಸು. ದಯವಿಟ್ಟು ಇಡೀ ವಿಡಿಯೋವನ್ನು, ಪೂರ್ತಿ ವಿಡಿಯೋವನ್ನು ನೋಡಿ ಸಹಕರಿಸಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ, ತಂಬಳಿಯನ್ನು ವಿಡಿಯೋ ಇಷ್ಟ ಆದರೆ ಮಾಡಿ. ನೀವು ಕೂಡ ಒಂದು ಅತ್ಯುತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ. ಪೇಟೆಯಲ್ಲಿ ನಾವು ಹೊಸ ಹೊಸ ವೆರೈಟಿಯನ್ನು ತಿಂತೇವೆ, ಏನೋ ಒಂದು ಹೊಸ ಹೊಸ ರೆಸಿಪಿಗಳನ್ನು ಮಾಡ್ತಾನೆ ಇರ್ತೇವೆ. ಹಾಗೆ ಹೊರಗಡೆ ತಿಂತಾನೆ ಇರ್ತೇವೆ. ಅದು ಒಳ್ಳೆಯದಲ್ಲ. ತುಂಬ ಅಂದರೆ ಅಪರೂಪಕ್ಕೆ ಓಕೆ, ಯಾವಾಗಲೂ ಅದನ್ನು ತಿಂತಾ ಇರೋದು ಒಳ್ಳೆಯದಲ್ಲ. ನಾವು ಮನೆಯಲ್ಲೇ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನೀವು ಕೂಡ ನಾನು ಮಾಡ್ತಾ ಹೋದ ಹಾಗೆ ರೆಸಿಪಿಯನ್ನು ನೀವು ಮಾಡ್ತಾ ಹೋಗಿ, ಮನೆಯಲ್ಲಿ ಎಲ್ಲರಿಗೂ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ನನ್ನ ವಿಡಿಯೋವನ್ನು ನೋಡಿ ಆಶೀರ್ವದಿಸಿ, ಹಾಗೆ ಪ್ರೋತ್ಸಾಹ ಮಾಡಿ. ದಯವಿಟ್ಟು ಪ್ರೋತ್ಸಾಹ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಂಬಳಿ ಹೇಗಾಗಿದೆ ಅಂತ ನನಗೆ ತಿಳಿಸಿಕೊಡಿ. ಏನಾದರೂ ತಪ್ಪಿದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆಲ್. ಇನ್ನೂ ಹೊಸ ಹೊಸ ವಿಷಯಗಳನ್ನು ತರಬೇಕು ಅಂತ ತುಂಬ ಮನಸ್ಸಿನಲ್ಲಿ ಆಸೆ ಇದೆ. ಹಾಗೆ ತಂಬಳಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.